ಇದು ಭೀಮಾಪುರ ಅನ್ನೋವಂಥ ಒಂದು ಹಳ್ಳಿ. ಈ ಹಳ್ಳಿಲಿ ಒಬ್ಬ ರೈತ ಅವನ ಹೆಂಡತಿ ಜೊತೆ ವಾಸವಾಗಿದ್ದ. ಆ ರೈತ ತನ್ನ ಹೊಲದಲ್ಲಿ ಕಷ್ಟಪಟ್ಟು ಬೆಳೆ ಬೆಳೀತಾ ಇದ್ದ ಹಾಗೂ ಅದನ್ನು ಪಟ್ಟಣಕ್ಕೆ ಕೊಂಡೋಗಿ ಮಾರ್ತಾ ಇದ್ದ. ಆದರೆ ಭೀಮಾಪುರ ಊರಿನ ರೈತರು ಕಳೆದ 1 ತಿಂಗಳಿನಿಂದ ಒಂದು ಸಮಸ್ಯೆ ಎದುರಿಸ್ತಾ ಇದ್ರು. ಅವರ ಊರಲ್ಲಿ ಯಾರಾದರೂ ಬೆಳೆ ಬೆಳೆದು ಅದನ್ನು ಪಟ್ಟಣಕ್ಕೆ ಮಾರಿದ್ರೆ ಅವರ ಮನೆಗೆ ಕಳ್ಳರು ಬಂದು ಹಣನೆಲ್ಲ ದೋಚ್ಕೊಂಡು ಹೋಗ್ತಾ ಇದ್ರು. ಅವರನ್ನು ಹಿಡಿಯೋಕ್ಕೂ ಯಾರಿಂದನೂ ಸಾಧ್ಯ ಆಗ್ತಿರ್ಲಿಲ್ಲ. ಅಣ್ಣ, ನಾನು ಏನು ಮಾಡಲಿ? ಸಾಯ್ದೆ, ನನಗೆ ಬೇರೆ ದಾರಿ ಇಲ್ಲ. ಎಷ್ಟು ಕಷ್ಟಪಟ್ಟು ಸಾಲ ಮಾಡಿ ಬೆಳೆ ಹಾಕಿದ್ದೆ, ಇವಾಗ ಯಾವನೋ ಬಂದು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹೆದರ್ಬೇಡ ಶಂಕರ, ದನಿಗಳ ಹತ್ರ ದೂರು ಕೊಟ್ಟಿದ್ದೀವಲ್ಲ, ಅವ್ರು ಏನಾದರೂ ಮಾಡೇ ಮಾಡ್ತಾರೆ. ನಮಗೆ ಪರಿಹಾರ ಸಿಗುತ್ತೆ. ರೀ, ಊರಲ್ಲಿ ಕಳ್ಳರ ಸಂಖ್ಯೆ ಜಾಸ್ತಿ ಆಗಿದೆ. ಬೇಡ ರೀ, ನೀವು ಪಟ್ಟಣಕ್ಕೆ ಹೋಗಿ ಫಸಲೆಲ್ಲ ಮಾರಿ ಬರಬೇಡಿ. ಅಯ್ಯೋ, ಬರಬೇಡಿ ಅಂತ ಅಂದರೆ ಏನು? ಎಲ್ಲ ಹಾಳಾಗಿ ಹೋಗುತ್ತೆ. ಇವಾಗಲೇ ಎಲ್ಲ ಹಾಳಾಗ್ತಾ ಬಂದಿದೆ. ನಾನು ಹೋಗ್ತೀನಿ. ಮರುದಿನ ರೈತ ತನ್ನ ಹೆಂಡತಿಗೆ ಧೈರ್ಯನ ತುಂಬಿ ಜಮೀನ್ದಾರರ ಬಾಡಿಗೆ ಗಾಡಿಯಲ್ಲಿ ತನ್ನ ಫಸಲನ್ನೆಲ್ಲ ತುಂಬಿಕೊಂಡು ಪಟ್ಟಣದ ಕಡೆಗೆ ಹೋಗ್ತಾನೆ. ಪಟ್ಟಣದ ಮಾರುಕಟ್ಟೆಯಲ್ಲಿ ಫಸಲೆಲ್ಲ ಮಾರಿದ ರೈತನಿಗೆ ಕೈ ತುಂಬ ಹಣ ಸಿಗುತ್ತೆ. ರೈತ ಹಣನ ಜೋಪಾನವಾಗಿ ಜೋಬ್ನಲ್ಲಿ, ಬಟ್ಟೆಯೊಳಗಡೆ, ಮುಂಡಾಸಿನೊಳಗಡೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾನೆ. ದಾರಿ ಮಧ್ಯೆ ಪಿಸು ಪಿಸು ಸದ್ದು ಕೇಳಿ ಯಾರೋ ಕಳ್ಳರಿರ್ಬೋದು ಅಂತ ಮರದ ಹಿಂದೆ ಔದ್ಕೋತಾನೆ. ನನ್ನ ಬಗ್ಗೆ ಯಾರಿಗೂ ಅನುಮಾನ ಬರ್ದಿರೋ ರೀತಿ ಕೆಲಸ ನಡೀತಾ ಇದೆ ತಾನೆ? ಇವತ್ತು ಯಾರ್ಯಾರು ಫಸಲನ್ನು ಪಟ್ಟಣಕ್ಕೆ ಹೋಗಿ ಮಾರಿದ್ದಾರೆ ಗೊತ್ತಿದೆಯಲ್ಲ? ಇವತ್ತು ಅವ್ರ ಮನೆಯೆಲ್ಲ ಖಾಲಿ ಆಗುತ್ತೆ. ರೈತನಿಗೆ ತಾನು ಕೇಳಿದ್ದು, ತಾನು ನೋಡಿದ್ದು ಯಾವುದೂ ನಂಬೋಕ್ಕಾಗಲ್ಲ. ಅವನು ಆ ಸಾಹುಕಾರ ಮತ್ತು ಕಳ್ಳರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಿರ್ಧರಿಸ್ತಾನೆ. ರೈತ ಮತ್ತು ಅವನ ಹೆಂಡತಿಗೆ ರಾತ್ರಿ ಇಡೀ ನಿದ್ದೆನೇ ಬರೋದಿಲ್ಲ. ಹೊರಗಡೆ ಜೋರಾಗಿ ಮಳೆ ಸುರಿತಾ ಇರುತ್ತೆ. ರೈತ ಪಟ್ಟಣದಿಂದ ಹಿಂತಿರುಗಬೇಕಾದ್ರೆ ನಡೆದಿರೋ ವಿಷಯನ ಹೆಂಡತಿ ಸುಮ್ಮನೆ ಹೆದರ್ಕೋತಾಳೆ ಅಂತ ಹೇಳೋದಿಲ್ಲ. ಯಾರೋ ಹೊರಗಡೆಯಿಂದ ನಡೆದಂಗೆ ರೈತಂಗನ್ಸುತ್ತೆ. ಕಳ್ಳರು ಬಂದರು ಅನಿಸುತ್ತೆ ಅಂತ ಮನ್ಸಲ್ಲಿ ಅಂದ್ಕೋತಾನೆ. ಆ ಕಳ್ಳರಿಗೆ ಕೇಳಿಸ್ಬೇಕಂತಾನೆ, ಹೇ, ನಾನು ಹಣನ ಮನೇಲಿ ಇಟ್ಟಿಲ್ಲ ಕಣೆ, ನಾನು ಹಣ ತಗೊಂಡು ಬಂದಿಲ್ಲ, ಚಿನ್ನದ ನಾಣ್ಯಗಳನ್ನ ತಗೊಂಡು ಬಂದಿದ್ದೀನಿ, ಅದನ್ನು ಹೊಲದ ನದಿಲಿಟ್ಟಿದ್ದೀನಿ. ಈ ವಿಷಯನ ಕೇಳಿಸ್ಕೊಂಡ ಮೂರ್ಖ ಕಳ್ಳರು ನದಿಗೆ ಧುಮುಕಿ ನಾಣ್ಯನ ಹುಡುಕೋಕೆ ಶುರು ಮಾಡ್ತಾರೆ. ಬುದ್ಧಿವಂತ ರೈತ ಸರಿಯಾದ ಸಮಯನ ಉಪಯೋಗಿಸ್ಕೊಂಡು ಊರಿನ ಜನರನ್ನ, ಪೊಲೀಸರನ್ನ ಅಲ್ಲಿ ಕರ್ಕೊಂಡು ಬರ್ತಾನೆ. ಜೋರಾದ ಮಳೆಗೆ ತಪ್ಪಿಸ್ಕೊಳ್ಳೋಕ್ಕಾಗದೆ ಕಳ್ಳರು ಪೊಲೀಸರ ಕೈಗೆ ಸಿಕ್ಕಾಕೊಳ್ತಾರೆ. ಇವರನ್ನ ಸರಿಯಾಗಿ ವಿಚಾರಿಸಿ. ಮರುದಿನ ಇಡೀ ಊರಿನ ಜನರಿಗೊಂದು ಆಶ್ಚರ್ಯ ಕಾದಿರುತ್ತೆ. ಆ ಊರಿನ ಜಮೀನ್ದಾರನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಹಾಗೂ ರೈತ ನಡೆದ ಎಲ್ಲ ವಿಷಯನೂ ಹೇಳ್ತಾನೆ. ರೈತನ ಬುದ್ಧಿವಂತಿಕೆನ ಎಲ್ಲರೂ ಕೊಂಡಾಡ್ತಾರೆ ಹಾಗೂ ಜಮೀನ್ದಾರನಿಗೆ ಶಿಕ್ಷೆ ಆಗುತ್ತೆ. ಇಂತಹ ಅದ್ಭುತ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.